ಆರೋಗ್ಯಕರವಾಗಿರುವಂತಹ ಮೆಂತ್ಯ ಮುದ್ದೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೆಂತ್ಯ ಮುದ್ದೆ ಮಾಡೋದಕ್ಕಾಗಿ ನಾನಿಲ್ಲಿ ಸಿರಿಮನೆ ವೆಂಚರ್ಸ್ ಅವ್ರದ್ದು ಮೆಂತ್ಯ ಹಿಟ್ಟನ್ನು 1 ಕಪ್ ಆಗುವಷ್ಟು ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನು ಬಾಣಂತಿಯರು ಮಾತ್ರ ಅಲ್ಲದೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಸಹ ತಿನ್ಬೋದು. ಈ ರೆಸಿಪಿನ ಅವರು ಅಜ್ಜಿ ಕಾಲದಿಂದನೂ ಅಂದರೆ 100 ವರ್ಷಗಳಿಂದ ಇದನ್ನು ಮಾಡ್ತಾ ಬಂದಿದ್ದಾರೆ. ತುಂಬಾ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ. ಒಂದು ಬಾಣಲೆಗೆ 2 ಕಪ್ ಆಗುವಷ್ಟು ನೀರು, ಚಿಟಿಕೆ ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟು ಕುದಿ ಬಂದಮೇಲೆ 1 ಕಪ್ ಆಗುವಷ್ಟು ಮೆಂತ್ಯ ಹಿಟ್ಟನ್ನು ಸೇರಿಸಿ ಸ್ಟವ್ನ ಸಿಮ್ಮಲ್ಲಿಟ್ಟು 10 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇವ್ರದ್ದು ವೆಬ್ಸೈಟ್ ಸಹ ಇದೆ. ವೆಬ್ಸೈಟ್ ನೋಡ್ತಾ ಇರ್ಬೋದು ನೀವು. ಬಾಣಂತಿ ಫುಡ್ ಕಿಟ್ ಹಾಗೆ ಪ್ರೆಗ್ನೆನ್ಸಿ ಬ್ಯಾಸ್ಕೆಟ್ ಜೊತೆಗೆ ಡೆಲಿವರಿ ಆದಮೇಲೆ ಕೊಡುವಂತಹ ಪ್ರತಿಯೊಂದು ಫುಡ್ ಸಹ ಇವ್ರ ಹತ್ರ ಅವೈಲೇಬಲ್ ಇದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವರ ವೆಬ್ಸೈಟ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿ. 10 ನಿಮಿಷದ ನಂತರ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಗಂಟುಗಳಿಲ್ಲದ ರೀತಿ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಸೇಮ್ ನಾವು ಮುದ್ದೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿನೇ ಮಾಡ್ಕೋಬೇಕು. ಆದರೆ ಇದನ್ನು ಸ್ವಲ್ಪ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೋಬೇಕಾಗುತ್ತೆ. ನಂತರ ಮತ್ತೆ ಇದನ್ನು ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಗಂಟುಗಳಿಲ್ಲದೆ ಇರೋ ರೀತಿ ನಾನಿಲ್ಲಿ ಈ ರೀತಿಯಾಗಿ ಮುದ್ದೆ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮುದ್ದೆ ಕಟ್ಕೊಂಡು ಮಧ್ಯೆ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮೇಲೆ ಸ್ವಲ್ಪ